ಟ್ರಾನ್ಸ್ಪೋರ್ಟ್ ಮಾಡುವಂಥ ಮಿಲಿಟ್ರಿ ವಿಮಾನದಲ್ಲಿ ಕುರಿಗಳನ್ನ ದನಗಳನ್ನ ತಗೊಂಬರುವಂಥ ಒಂದು ವಿಮಾನದಲ್ಲಿ ತಗೊಂಬಂದು ಇಲ್ಲಿ ಸುರಿದ್ಬಿಟ್ಟು ಹೋಗ್ತಾವ್ರೆ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನರೇಂದ್ರ ಮೋದಿಯವರೇ, ಅಮಿತ್ ಶಾ ಅವರೇ, ದಯಮಾಡಿ ಬಿಡಿ, ಸಿದ್ದರಾಮಯ್ಯನವ್ರನ್ನ ಕೆಣ್ಕೋವಂಥದ್ದು ಬಿಡಿ. ಜನಸಾಮಾನ್ಯರಿಗೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ, ದಯಮಾಡಿ ನಿಜವನ್ನು ಹರಿಯದೇನೆ ನಿಮ್ಮ ಕಮೆಂಟ್ಸ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯನವ್ರನ್ನ ಅವ್ರ ಫ್ಯಾಮಿಲಿನ ತೇಜೋವಧೆ ಮಾಡುವಂಥ ಕೆಲಸವನ್ನು ಬಿಡಿ, ಇನ್ಮೇಲಾದರೂ ಬಿಡಿ. ಇಲ್ಲಾಂದರೆ ಪೊಲೀಸ್ನವರು ಸೀರಿಯಸ್ಸಾಗಿ ಅವರ ವಿರುದ್ಧ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸಗಳು ಆಗಬೇಕು. ಈ ಭಾಗದ KR ಕಾನ್ಸ್ಟಿಟ್ಯೂನ್ಸಿ MLA, ಫಸ್ಟ್ ಟೈಮ್ MLA, ಯಾರೋ ಇನ್ನೊಬ್ಬರು ಸಂಸದರು, 100ಕ್ಕೆ 200ರಷ್ಟು ವಿಶ್ವಾಸ ಇದೆಯಂತೆ. 100ಕ್ಕೆ 200ರಷ್ಟು ವಿಶ್ವಾಸ ಇದೆ, ನಾವು CBI ಕೊಟ್ಟೇ ಕೊಡ್ತಾರೆ ಅಂತ. ಯಾಕೆ ನೀನೇ ಹೋಗಿ ಜಡ್ಜ್ಮೆಂಟ್ ಬರೆದ್ಬಿಡ್ಬೇಕಾಯ್ತಂತ, ಜಡ್ಜ್ಮೆಂಟ್ ನೀನೇ ಬರೆದ್ಬಿಟ್ಟು ಅನೌನ್ಸ್ ಮಾಡಬೇಕಾಯ್ತು. 100ಕ್ಕೆ 200 ಪಟ್ಟು ವಿಶ್ವಾಸ ಇದೆಯಂತೆ. ಅದೇನು ನಡೆದಿದೆ? ಸಿದ್ದರಾಮಯ್ಯನವರು ಬೇರೆ ಸೈಟ್ಗಳಲ್ಲಿ ಅನಾಚಾರಗಳು, ಅನಾಹುತಗಳು, ಇನ್ಯಾವುದೋ ಇಲ್ಲಿಗ್ಯುಲಾರಿಟಿ ನಡೆದ ತನಿಖೆ ಮಾಡಿ ಸ್ವಾಮಿ. ನಮ್ದು ಯಾವುದೇ ಅಭ್ಯಂತರ ಇಲ್ಲ, ನಾವೇ ತನಿಖೆ ಮಾಡಿಸ್ತಾ ಇದ್ದೀವಲ್ಲ, ನಾವೇ ಮಾಡ್ತಾ ಇದ್ದೀವಿ. ಮೂಡ ಕ್ಲೀನ್ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ನಾವೇ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಉತ್ತೇಜನ ಕೊಡ್ತೀವಿ. ಅದೆಲ್ಲ ಬಿಟ್ಬಿಟ್ಟು ಸಿದ್ದರಾಮಯ್ಯನವ್ರ ಫ್ಯಾಮಿಲಿನ ನೀವು ಹಿಡ್ಕೊಂಡು ಅಳ್ಳಾಡಿಸುವಂಥ ಕೆಲಸವನ್ನು ಮಾಡುವಂಥದ್ದನ್ನ ಬಿಡಬೇಕು. ಇದು ಕಾರ್ಯಕರ್ತರಿಗೆ ಬಹಳ ನೋವಿದೆ. ಅವರು ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು BJPಯವರು JDSನವ್ರು ಮಾಡಬಾರ್ದು. ಬಾಯಿಗೆ ಬಂದಂಗೆಲ್ಲ ತೇಜೋವಧೆ ಬೈಯುವಂಥದ್ದು, ಸಿದ್ದರಾಮಯ್ಯನವ್ರನ್ನ ಮಾಡುವಂಥದ್ದು ನಿಲ್ಲಿಸಬೇಕು, ಅಷ್ಟೇ. ಆಮೇಲೆ ಕೊನೆಯದಾಗಿ ಮತ್ತೆ ನಾನು ನಮ್ಮ ಮುಖಂಡರುಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಎಲ್ಲೂ ದಯಮಾಡಿ ನೀವು ಸಂಭ್ರಮಾಚರಣೆ ಮಾಡುವಂಥದ್ದು ಅದೆಲ್ಲ ಮಾಡಬೇಡಿ. ಕೇಸು ಹಾಕಿದ್ರು ನಾವು ನ್ಯಾಯಯುತವಾಗಿ ನಮಗೆ ನ್ಯಾಯ ಸಿಕ್ಕಿದೆ, ಅದನ್ನು ಮತ್ತೆ ಅವ್ರು ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಮಾಡಲಿ. ಸಿದ್ದರಾಮಯ್ಯ ಸಾಹೇಬರು ಅವರೇ ಖುದ್ದಾಗಿ ಹೊರಗಡೆ ಬಂದು ನಾಳೆ ನಾಡಿದ್ದು ಪ್ರೆಸ್ ಮೀಟ್ ಮಾಡಿ ಬ್ರೀಫ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಬೋದು, ಯಾರಾದರೂ ಬೇರೆ ಇನ್ಯಾವುದೋ ಮಾಡೋದು, ಸಂಭ್ರಮಾಚರಣೆ ಮಾಡೋದು, ಇನ್ನೇನೋ ಒಂದು ಸರ್ಕಲಲ್ಲಿ ಇನ್ನೇನೋ ಮಾಡೋದು, ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ. ಅದೇನಾದರೂ ಆದರೆ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಆದರೆ ಮಾತ್ರ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಇನ್ನೇನೋ ಮಾಡ್ಕೊಂಡ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಈಗ ನಮ್ಮ ಇಬ್ಬರು ಅಧ್ಯಕ್ಷರುಗಳು ಮಾತಾಡ್ತಾರೆ, ನಮ್ಮ ರಾಜೀವ್ ಅವರು ಮಾತಾಡ್ತಾರೆ. ಆಮೇಲೆ ನೆಕ್ಸ್ಟು ನಾವಿಲ್ಲಿಂದ ಸತ್ಯಮೇವ ಜಯತೆ ಒಂದಷ್ಟು ಪ್ಲಕಾರ್ಡ್ ಮಾಡ್ಕೊಂಡಿದ್ದೀವಿ, ಒಂದು ಕಡೆ ನಡ್ಕೊಂಡು ಹೋಗ್ತೀವಿ ಮೆಟ್ರೋಪೋಲ್ ಸರ್ಕಲ್ವರೆಗೂ. ತಾವು ದಯಮಾಡಿ ಬರಬೇಕು. ನಾವು ಮಾಡಿದ್ದ ಆರೋಪ ಅಲ್ಲ ಸರ್, ಅದು 17 ವರ್ಷದ ಹೆಣ್ಮಗುನ ಅಲ್ಲ ಟೀಕೆ ಟಿಪ್ಪಣಿ. ನಾವು ನಮ್ಮ ಮೇಲೆ ಆಪಾದನೆ ಮಾಡೋ ಸಂದರ್ಭದಲ್ಲಿ ಪೋಕ್ಸೋ ಕೇಸ್ ಇದೆ ನಿಮ್ಮ ತಂದೆಯವ್ರ ಮೇಲೆ, ಅದ್ರ ಬಗ್ಗೆ ಮಾತಾಡಿ ವಿಜಯೇಂದ್ರ ಅವರೇ ಅಂತ ಹೇಳುವಂಥ ಕೆಲಸವನ್ನು ಅಷ್ಟೇ ನಾವು ಮಾಡಿದ್ದೀವಿ. ಅದು ಕಾನೂನಾತ್ಮಕವಾಗಿ ಹೈಕೋರ್ಟು ಅವ್ರಿಗೂ ರಿಲೀಫ್ ಕೊಟ್ಟಿದೆ, ಬಟ್ ಬೇಲ್ ಕೊಟ್ಟಿದೆ ಅಷ್ಟೇ. ಕೇಸ್ನ ಏನು ಡಿಸ್ಮಿಸ್ ಮಾಡಿಲ್ವಲ್ಲ, ದೇ ಹ್ಯಾವ್ ನಾಟ್ ಕ್ವಾಶ್ ದ ಕೇಸ್. ಪೋಕ್ಸೋ ಕೇಸ್ನ ಆ ರೀತಿ ಕ್ವಾಶ್ ಮಾಡೋಕ್ಕೆ ಬರೋಲ್ಲ. ಸೊ ನಾನ್ ಬೇಲಬಲ್ ಇದನ್ನು ಅವ್ರಿಗೆ ಅಡ್ವಾನ್ಸ್ ಬೇಲ್ನ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ಏನು ತನಿಖೆ ಆಗಿ ಫೈನಲಾಗಿ ಏನು ಜಜ್ಮೆಂಟ್ ಬರುತ್ತೋ ಅದನ್ನು ಕಾಯ್ದು ನೋಡಬೇಕು ಅನ್ನುವಂಥದ್ದು ಅಷ್ಟೇ. ಯಾಕೆಂದರೆ ವಿಜಯೇಂದ್ರ ಅವರು, ನಾವು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು, ಸತ್ಯ ಹರಿಶ್ಚಂದ್ರ ಫ್ಯಾಮಿಲಿಯವರು ನಾವು ಅಂತ ಊರೆಲ್ಲ ಸಿದ್ದರಾಮಯ್ಯನವ್ರು ಬೈಯುವಂಥ ಕೆಲಸವನ್ನು ಮಾಡ್ತಿದ್ರಲ್ಲ. ಬೆಂಗಳೂರಿಂದ ಮೈಸೂರಿಗೂ ನಮ್ಮ ರಾಜೀವ್ ಅವರು ಮಾತಾಡ್ತಾರೆ, ಬೆಂಗಳೂರಿಂದ ಮೈಸೂರಿಗೂ ಪಾದಯಾತ್ರೆ ಮಾಡಿದ್ರಿ. ಯಾಕೆ ಪಾದಯಾತ್ರೆ ಮಾಡಿದ್ರಿ, ಏನು ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಈಗ ನಮ್ಮ ವಿಜಯ್ ಕುಮಾರ್ ಅವರು ಹಾಂ ಸರಿ, ವಿಜಯ್ ಕುಮಾರ್ ಮಾತಾಡಿ. ಅಷ್ಟೇ ಸರ್. ಮಾಧ್ಯಮದ ಸ್ನೇಹಿತರೆ, ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಅವರು ಅಧಿಕಾರದಲ್ಲಿ ಇಲ್ಲದಿದ್ದಾಗ ಆದಂಥ ತೀರ್ಮಾನವನ್ನು, ಪ್ರಾಧಿಕಾರ ಸಭೆಯಲ್ಲಾಗಿದ್ದಂಥ ನಿರ್ಣಯವನ್ನು, ಅಪರಾಧವನ್ನು ಅವರೇ ಖುದ್ದು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕಾಗಿ ದೇಶದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಕಪ್ಪು ಚುಕ್ಕಿಯನ್ನು ದೇಶಾದ್ಯಂತ ತರಬೇಕು ಅನ್ನುವಂಥ ದುರುದ್ದೇಶದಿಂದ ಅದನ್ನು ಪಾದಯಾತ್ರೆ ಮಾಡಿ ಗಮನ ಸೆಳೆಯುವಂಥ ದೊಡ್ಡ ಪ್ರಯತ್ನವನ್ನು ಬೆಂಗಳೂರಿಂದ ಮೈಸೂರವರೆಗೆ ನಡೆದು ಬಂದಿದ್ದರು.
ಇವತ್ತು ಕೋರ್ಟ್ ಅಬ್ಸರ್ವೇಷನ್ಸು, ಸ್ವಾಯತ್ತ ಸಂಸ್ಥೆಯಾದಂಥ ಲೋಕಾಯುಕ್ತ ತನಿಖೆ ಮಾಡ್ತಿರೋ ಹಂತಗಳು ಒಂದು ಕಡೆ ಇದ್ದಾಗಲೂ ಕೂಡ ಆ ಸಂಸ್ಥೆಗಳ ಮೇಲೆ ಅನುಮಾನ ಪಡೋದು, ಮತ್ತೊಂದು, ಇವೆಲ್ಲವನ್ನು ನಿರಂತರವಾಗಿ ಮುಂದುವರಿಸುವಂಥದ್ದು ಮತ್ತು ಅತ್ಯಂತ ಸುಪ್ರೀಂ ಕೋರ್ಟ್ನಲ್ಲಿ 1, 2, 3, 4, 5 ಒಳಗಡೆ ಇರ್ತಕ್ಕಂಥ ನ್ಯಾಯವಾದಿಗಳು ಬಂದು ಅದರಲ್ಲಿ ಪಾಲ್ಗೊಂಡದ್ದು ಎಲ್ಲವನ್ನು ಲಕ್ಷ್ಮಣ್ ಸರ್ ಹೇಳ್ತಾ ಇದ್ರು. ಇವತ್ತು ನಿಜವಾದ ಅರ್ಥದಲ್ಲಿ ರಾಜಕಾರಣದಲ್ಲಿ ಇರ್ತಕ್ಕಂಥ BJP ಮತ್ತು ದಳದವರು ಇವತ್ತಿನ ಆದೇಶ ಏನಿದೆಯೋ ಅದ್ರ ಮೇರೆಗೆ ಪಶ್ಚಾತ್ತಾಪಕ್ಕಾಗಿ ಬೆಂಗಳೂರಿಂದ ತಿರುಪತಿವರೆಗೆ ಅವ್ರು ಪಾದಯಾತ್ರೆ ಮಾಡೋದು ನ್ಯಾಯಯುತವಾದಂಥ ಆಗ್ರಹ ಅಂತ ನಾನಾದರೂ ಭಾವಿಸ್ತೀನಿ. ಕಾಯ್ದೆಯ ಮುಖಾಂತರ ಬಂದಂಥದ್ದು ಪ್ರಾವಿಷನ್ಸ್ಗಳನ್ನು ಕೊಟ್ಟು ಈಗಾಗಲೇ ಹೌಸಿಂಗ್ ಬೋರ್ಡು ಮತ್ತೊಂದು ಮಗದೊಂದುಗಳಲ್ಲಿ 40-60 ರೇಷಿಯೋಗಳಲ್ಲಿ ನಿವೇಶನಗಳನ್ನ ನೀಡ್ತಿದ್ದಂಥ ಪದ್ಧತಿ ಇರ್ತಕ್ಕಂಥದ್ದಕ್ಕೆ 2015 ಗೆಜೆಟ್ ಮುಖಾಂತರ ಅವಕಾಶ ಕೊಟ್ಟಿದ್ದಂಥದ್ದನ್ನ ಕೊಟ್ಟಿದ್ರೆ ಅದನ್ನ ಮೇಲೆ ಬಾಡಿ ತಗೊಂಡಿರ್ತಕ್ಕಂಥ ನಿರ್ಣಯವನ್ನು ಇಷ್ಟರ ಮಟ್ಟಕ್ಕೆ ಒಬ್ಬರು ಮುಖ್ಯಮಂತ್ರಿ ತೇಜೋವಧೆ ಮಾಡಬೇಕು ಅನ್ನೋದು ಏಕಮಾತ್ರ ಉದ್ದೇಶದಿಂದ ಮಾಡಿದಂಥದ್ದನ್ನ ರಾಜ್ಯದ ಜನತೆ ಕ್ಷಮಿಸೋದಿಲ್ಲ. ರಾಜಕಾರಣಕ್ಕಾಗಿ ರಾಜಕಾರಣ ಮಾಡುವಂಥ ವ್ಯವಸ್ಥೆಗೆ ವಿರುದ್ಧವಾಗಿ ಹೋರಾಟವನ್ನು ಆಡಳಿತ ಪಕ್ಷವಾಗಿ ಅದೇ ರೀತಿಯಾಗಿ ಮಾಡಬಾರ್ದು ಅನ್ನುವಂಥ ನಿಲುವು ತಗೊಂಡು ನಾವು ನ್ಯಾಯದ ಮೇಲೆ ನಂಬಿಕೆ ಇಟ್ಟು ಬಂದಂಥವರು. ಅಂಥ ಕಾರಣಕ್ಕಾಗಿ ಈ ಒಂದು ಕ್ಷುಲ್ಲಕವಾದಂಥ ಚಿಂತನೆ ಮಾಡುವಂಥ BJP ಮತ್ತು ದಳ ಈ ತಿರುಪತಿ ಪಾದಯಾತ್ರೆಯನ್ನು ಪಶ್ಚಾತ್ತಾಪಕ್ಕೆ ಮಾಡಬೇಕು ಅನ್ನೋದು ಆಗ್ರಹ ಮಾಡ್ತೀನಿ. ಅಧ್ಯಕ್ಷಗಳು ಮಾತಾಡ್ತಾರೆ. ನಾನು ಒಂದು ವಿಚಾರವನ್ನು ಮಾತ್ರ ಪ್ರಸ್ತಾಪ ಮಾಡ್ತೀನಿ. ಏನಂದರೆ, ದೇಶದ ರಾಜಕಾರಣದಲ್ಲೂ ಒಂದು ರೀತಿಯಾದರೆ ಕರ್ನಾಟಕದ ರಾಜಕಾರಣದಲ್ಲಿ 1950ರಿಂದ ಈ ರಾಜಕೀಯ ದೊಡ್ಡ ದೊಡ್ಡ ನೇತಾರರನ್ನ ಮುಗಿಸೋಂಥ ಕೆಲಸ 50ರಿಂದ ಆರಂಭ ಆಗಿದೆ. ಕರ್ನಾಟಕದಲ್ಲಿ 50ರಿಂದ ಆರಂಭ ಆಗಿ 2025ವರೆಗೂ ಕೂಡ ನಡ್ಕೊಂಡು ಬಂದಿದೆ. ಕೆಂಗಲ್ ಹನುಮಂತಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭಾರಿ ದೊಡ್ಡ ಲೀಡ್ರು. ನೆಹರು, ಅಂಬೇಡ್ಕರ್ ಅವರು ಭಾರಿ ದೊಡ್ಡ ಮಟ್ಟಕ್ಕೆ ಗೌರವಿಸ್ತಿದ್ದ ಕೆಂಗಲ್ ಹನುಮಂತರಾಯರು ಎಂಥ ಪ್ರಾಮಾಣಿಕರು ಅನ್ನೋದು ಗೊತ್ತಿದೆ. ಅವರು ವಿಧಾನಸೌಧ ಕಟ್ಟಿದಾಗ ವಿಧಾನಸೌಧ ಕಟ್ಟೋ ವಿಚಾರದಲ್ಲಿ ದೊಡ್ಡ ಮಟ್ಟದ ಈ ಲಾಬಿ ಆಗಿದೆ ಅಂತ ಆರಂಭ ಆಗಿದ್ದು. ಅದಾದಮೇಲೆ ಮಹಾರಾಷ್ಟ್ರದ ಹೈಕೋರ್ಟ್ನ ರಿಟೈರ್ಡ್ ಜಡ್ಜು ಅವ್ರ ವಿರುದ್ಧ ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಗೊತ್ತಾಗುತ್ತೆ ಕೆಂಗಲ್ ಹನುಮಂತಯ್ಯನವರು ₹1 ಕೂಡ ಈ ವಿಚಾರದಲ್ಲಿ ಪಾಲುದಾರಿಕೆ ಇಲ್ಲ ಅಂತ. ಅಲ್ಲಿಂದ ಆರಂಭ ಆದಮೇಲೆ ಕೆಂಗಲ್ ಹನುಮಂತಯ್ಯನವರಿಂದ ಆರಂಭ ಆದಮೇಲೆ ಅಂದರೆ ದೊಡ್ಡ ದೊಡ್ಡ ಲೀಡರ್ಗಳನ್ನ ಒಂದು ವರ್ಗ ಒಂದು ಷಡ್ಯಂತ್ರ ಮಾಡಿ ಆ ದೊಡ್ಡ ನಾಯಕತ್ವನ ಮುಗಿಸೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ. ಅದಾದಮೇಲೆ ನಿಜಲಿಂಗಪ್ಪನವ್ರ ಮೇಲೆ ದೊಡ್ಡ ಮಟ್ಟದ ಪ್ರಹಾರ ಆಗುತ್ತೆ. ದೇವರಾಜ್ ಅರಸು ಅವ್ರ ಮೇಲೆ ದೊಡ್ಡ ಮಟ್ಟದ ಪ್ರಹಾರ ಆಗುತ್ತೆ. ಮತ್ತು BD ಜತ್ತಿ ಅವ್ರ ಮೇಲೆ ದೊಡ್ಡ ಮಟ್ಟದ ಪ್ರಹಾರ ಆಗುತ್ತೆ. ವೀರೇಂದ್ರ ಪಾಟೀಲ್ರು ಭಾರಿ ದೊಡ್ಡ ಸ್ಟಾಲ್ವರ್ಡ್ಸ್, ಪೊಲಿಟಿಕಲ್ ಸ್ಟಾಲ್ವರ್ಡ್ಸ್, ಅವ್ರನ್ನ ಮುಗಿಸೋದಕ್ಕೂ ಕೂಡ ದೊಡ್ಡ ಮಟ್ಟದ ಪಿತ್ತೂರಿನ ಅವ್ರ ಮೇಲೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಹೇಳ್ತಾರೆ ಎಲ್ಲ ಈ ರಾಜ್ಯದ ಲೀಡ್ರುಗಳು ದೋಷ ಮುಕ್ತರಾಗಿ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ ಒಂದು ಇತಿಹಾಸ. ಅದಾದಮೇಲೆ ಈಗ ಸಿದ್ದರಾಮಯ್ಯ